ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. ಇದರಿಂದ ಇವತ್ತು 33ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 33. ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನಯಜ್ಞ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಅನುವಾದ: ಹೇ ಪರಂತಪ ಅರ್ಜುನ, ದ್ರವ್ಯಮಯವಾದ ಯಜ್ಞಕ್ಕಿಂತಲೂ ಜ್ಞಾನಯಜ್ಞವು ಅತ್ಯಂತ ಶ್ರೇಷ್ಠವಾಗಿದೆ. ಹಾಗೂ ಯಾವನ್ ಮಾತ್ರ ಸಂಪೂರ್ಣ ಕರ್ಮಗಳು ಜ್ಞಾನದಲ್ಲಿ ಸಮಾಪ್ತಿಯಾಗುತ್ತವೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಮೇಲೆ ಹೇಳಿರುವಂತಹ ಪ್ರಕರಣದಲ್ಲಿ ಭಗವಂತ ಏನು ಮಾಡ್ದ, ಬೇರೆ ಬೇರೆ ರೀತಿಯ ಅನೇಕ ಪ್ರಕಾರದ ಯಜ್ಞಗಳ ವರ್ಣನೆಯನ್ನು ಮಾಡಿದ್ದಾನೆ. ಮತ್ತು ಇದಲ್ಲದೆ ಇನ್ನೂ ಕೂಡ ಅನೇಕ ಯಜ್ಞಗಳು ವೇದಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಅನ್ನೋದನ್ನು ಕೂಡ ಹೇಳಿದ. ನಾನು ಹೇಳಿರೋ ಅಷ್ಟೇ ಅಲ್ಲ, ಇನ್ನು ಬೇಕಾದಷ್ಟು ಯಜ್ಞಗಳು ವೇದಗಳಲ್ಲಿ ಹೇಳಿದ್ದಾರೆ. ಅದರಿಂದ ಇಲ್ಲಿ ಈಗ ಆ ಯಜ್ಞಗಳಲ್ಲಿ ಯಾವ ಯಜ್ಞ ಶ್ರೇಷ್ಠ ಅನ್ನುವಂಥ ಪ್ರಶ್ನೆ ನಮಗೆ ಬರುತ್ತಲ್ವಾ. ಸೊ ಇಷ್ಟೊಂದು ಯಜ್ಞಗಳಿದೆ, ಅದರಲ್ಲಿ ಯಾವುದು ಶ್ರೇಷ್ಠ, ಅದನ್ನು ನಾವು ಮಾಡಿದ್ರೆ ಒಳ್ಳೆಯದು ಅಂತ ನಮ್ಮ ಮನಸ್ಸಿಗೆ ಬರುತ್ತೆ. ಅದಕ್ಕೆ ಇಲ್ಲಿ ಯಾವ ಯಜ್ಞ ಶ್ರೇಷ್ಠ ಅದರ ಬಗ್ಗೆ ಈಗ ಭಗವಂತ ಹೇಳ್ತಾನೆ. ಏನು ಹೇಳ್ತಾನೆ? ಅರ್ಜುನ, ದ್ರವ್ಯಮಯವಾದ ಯಜ್ಞಕ್ಕಿಂತ ಅಂದ್ರೆ ಏನು, ವಸ್ತುಗಳ ಮೂಲಕ ನಾವು ಮಾಡ್ತೀವಲ್ವಾ, ಆ ಯಜ್ಞಕ್ಕಿಂತ ಜ್ಞಾನಯಜ್ಞ ಅತ್ಯಂತ ಶ್ರೇಷ್ಠವಾಗಿದೆ. ಮತ್ತೆ ನಾವು ಮಾಡುವಂಥ ಎಲ್ಲ ಕರ್ಮಗಳು ಅಂದ್ರೆ ಸಂಪೂರ್ಣ ಕರ್ಮಗಳು ಕೂಡ ಜ್ಞಾನದಲ್ಲೇ ಸಮಾಪ್ತಿಯಾಗುತ್ತೆ ಅಂತಂದ್ಬಿಟ್ಟು ಇದು ಅರ್ಥ ಹೇಳ್ತಾ ಇದ್ದಾರೆ. ಈಗ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ದ್ರವ್ಯಮಯ ಯಜ್ಞ ಅಂತ ಯಾವ ಯಜ್ಞದ ಬಗ್ಗೆ ಹೇಳ್ತಾ ಇರೋದು, ಮತ್ತೆ ಜ್ಞಾನಯಜ್ಞ ಅಂತಂದ್ರೆ ಯಾವ ಯಜ್ಞವನ್ನ ಜ್ಞಾನಯಜ್ಞ ಅಂತ ಹೇಳೋದು, ಮತ್ತೆ ದ್ರವ್ಯಮಯ ಯಜ್ಞಕ್ಕಿಂತ ಜ್ಞಾನಯಜ್ಞವನ್ನ ಶ್ರೇಷ್ಠ ಅಂತ ಹೇಳ್ತಾ ಇದಾರಲ್ಲ, ಅದು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಥವಾ ಯಾಕೆ ಹೇಳ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ದ್ರವ್ಯದ ಅರ್ಥ ಏನಪ್ಪಾ ಅಂತಂದ್ರೆ ಸಾಂಸಾರಿಕ ವಸ್ತುಗಳು. ಅಂದ್ರೆ ಸಾಂಸಾರಿಕ ವಸ್ತುಗಳೇ ಪ್ರಧಾನವಾಗಿರುವಂತ ಯಜ್ಞವನ್ನ ದ್ರವ್ಯಮಯ ಯಜ್ಞ ಅಂತ ಕರೀತಾರೆ. ಅದಕ್ಕೋಸ್ಕರನೇ ಈಗ ಅಗ್ನಿಯಲ್ಲಿ ನಾವು ತುಪ್ಪ, ಸಕ್ಕರೆ, ಮೊಸರು, ಹಾಲು, ಎಳ್ಳು, ಅಕ್ಕಿ, ಪಾಯಸ, ಚಂದನ, ಕರ್ಪೂರ, ಧೂಪ, ಸುಗಂಧ ಇರುವಂಥ ಔಷಧಿಗಳು, ಇದನ್ನೆಲ್ಲ ಹವಿಸ್ಸನ್ನು ವಿಧಿಪೂರ್ವಕವಾಗಿ ನಾವು ಹವನ ಮಾಡ್ತೀವಿ, ದಾನ ಮಾಡ್ತೀವಿ, ಅಥವಾ ಪರೋಪಕಾರಕ್ಕೋಸ್ಕರ ಬಾವಿಗಳನ್ನು, ಕೆರೆಗಳನ್ನು, ಧರ್ಮಶಾಲೆಗಳನ್ನು ಕಟ್ಟಿಸೋದು ಇದನ್ನು ಮಾಡ್ತೀವಿ. ಮತ್ತು ಬಲಿವೈಶ್ವ ದೇವಗಳನ್ನು ಮಾಡೋದು, ಈ ರೀತಿಯ ಎಷ್ಟೋ ಸಾಂಸಾರಿಕ ಪದಾರ್ಥಗಳ ಜೊತೆ ಸಂಬಂಧ ಇರುವಂತಹ ಶಾಸ್ತ್ರದಲ್ಲಿ ಹೇಳಿರುವಂಥ ಶುಭ ಕರ್ಮಗಳಿದೆಯೋ ಅದೆಲ್ಲವೂ ಕೂಡ ದ್ರವ್ಯಮಯ ಯಜ್ಞದಲ್ಲೇ ಬರುತ್ತೆ. ಬೇಕಾದಷ್ಟು ಜನ ದಾನ ಕೊಡೋದು ಮಾಡ್ತಾರೆ, ಅಥವಾ ಹೋಮಗಳನ್ನು ಮಾಡ್ತಾರೆ. ಸಕ್ಕರೆ, ತುಪ್ಪ, ಹಾಲು ಇದನ್ನೆಲ್ಲ ನಾವು ಹವನ ಮಾಡ್ತೀವಲ್ವಾ, ಅದು ಧರ್ಮಶಾಲೆಗಳನ್ನು, ಬಾವಿಗಳನ್ನು, ಸ್ಕೂಲು, ಕಾಲೇಜು ಇದನ್ನೆಲ್ಲ ಕಟ್ಟಿಸೋದು. ಆಮೇಲೆ ಮೊದಲಂದ್ರೆ ಬಾವಿ, ಕೆರೆ ಇದನ್ನೆಲ್ಲ ಕಟ್ಟಿಸ್ತಾ ಇದ್ರು, ಈಗ ಇಲ್ವಲ್ಲ. ಆಮೇಲೆ ಬಲಿವೈಶ್ವ ದೇವಗಳನ್ನು ಬಲಿ ಕೊಡುವ ಮೂಲಕ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರಲ್ಲ, ಅದು ಇದೆಲ್ಲವೂ ಕೂಡ ಸಾಂಸಾರಿಕ ಪದಾರ್ಥಗಳ ಜೊತೆ ಸಂಬಂಧ ಇರುವಂಥದ್ದು. ಅದು ಏನು, ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ ಹೇಳಿರುವಂಥ ಶುಭ ಕರ್ಮಗಳಿವೆಲ್ಲನೂ ಕೂಡ ಅದೆಲ್ಲವೂ ಕೂಡ ದ್ರವ್ಯಮಯ ಯಜ್ಞದಲ್ಲೇ ಬರುತ್ತೆ. ಮೇಲೆ ಹೇಳಿದಂತಹ ಸಾಧನೆಗಳಲ್ಲಿ ಇದನ್ನ ದೈವಯಜ್ಞ, ವಿಷಯ ಹವನ ರೂಪಿ ಯಜ್ಞ ಮತ್ತೆ ದ್ರವ್ಯ ಯಜ್ಞದ ಹೆಸರಿನಿಂದ ಇದನ್ನ ವರ್ಣನೆ ಮಾಡಿದ್ದಾರೆ. ಇದರಿಂದ ಬೇರೆಯಾದಂತಹ ಯಾವ ವಿವೇಕ, ವಿಚಾರ ಮತ್ತೆ ಆಧ್ಯಾತ್ಮಿಕ ಜ್ಞಾನದಿಂದ ಸಂಬಂಧ ಇರುವಂತಹ ಸಾಧನೆಗಳಿದೆಯೋ ಅದೆಲ್ಲ ಜ್ಞಾನಯಜ್ಞದ ಅಂತರ್ಗತದಲ್ಲಿ ಬರುತ್ತೆ. ಈಗ ಯಾವುದು ಇವಾಗ ಹೇಳಿರುವಂಥ ಅಂದ್ರೆ ಏನು, ಯಾವುದಾದ್ರೂ ವಸ್ತುಗಳ ಮೂಲಕ ನಾವು ಮಾಡ್ತೀವಲ್ವಾ, ಈ ಒಂದು ಐಹಿಕ ಪ್ರಪಂಚಕ್ಕೆ ಸಂಬಂಧಪಟ್ಟಿರುವಂತಹ ಸಾಂಸಾರಿಕ ಪದಾರ್ಥಗಳನ್ನು ಉಪಯೋಗ ಮಾಡಿ ನಾವು ಮಾಡುವಂತಹ ಯಜ್ಞ ಅಥವಾ ಪೂಜೆ ಏನಾದರೂ ಆಗಿರ್ಬೋದು, ಅದೆಲ್ಲವೂ ಕೂಡ ದ್ರವ್ಯಮಯ ಯಜ್ಞದಲ್ಲೇ ಬರುತ್ತೆ. ಈಗ ಹೇಳಿದಂತಹ ಇಷ್ಟು ಸಾಧನೆಗಳನ್ನು ಬಿಟ್ಟು ಇನ್ನು ವಿವೇಕದಿಂದ ಏನಾದರೂ ಮಾಡಿದಾಗ, ವಿಚಾರದಿಂದ ಮಾಡಿದಾಗ, ಆಧ್ಯಾತ್ಮಿಕ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಸಾಧನೆಗಳು, ಈಗ ಓದೋದಾಗಿರ್ಬೋದು, ಸ್ವಾಧ್ಯಾಯ ಆಗಿರ್ಬೋದು, ಅಥವಾ ಭಗವಂತನ ಬಗ್ಗೆ ಕೇಳೋದು, ಇದೆಲ್ಲವೂ ಕೂಡ ಜ್ಞಾನಯಜ್ಞದ ಅಂತರ್ಗತದಲ್ಲೇ ಬರುತ್ತೆ. ಈಗ ನಮಗೆ ಗೊತ್ತಾಯ್ತಾ,
ದ್ರವ್ಯಮಯ ಯಜ್ಞ ಅಂತಂದರೆ ಯಾವುದು, ಜ್ಞಾನಯಜ್ಞ ಯಾವುದು ಅಂತಂದ್ಬಿಟ್ಟು, ಇನ್ನು ಮುಂದೆ ದ್ರವ್ಯಮಯ ಯಜ್ಞಕ್ಕಿಂತ ಜ್ಞಾನಯಜ್ಞವನ್ನು ಶ್ರೇಷ್ಠ ಅಂತ ಯಾಕೆ ಹೇಳಿದಾನೆ ಭಗವಂತ ಅಂತ ಹೇಳಿದಾರಲ್ಲ, ಅದು ಯಾಕೆ ಹೇಳಿದಾನೆ ಅಂತಂದರೆ, ಈ ರೀತಿ ದ್ರವ್ಯಮಯ ಯಜ್ಞಕ್ಕಿಂತ ಜ್ಞಾನಯಜ್ಞವನ್ನೇ ಶ್ರೇಷ್ಠ ಅಂತ ಹೇಳಿ ಭಗವಂತ ಒಂದು ವೇಳೆ ಯಾರಾದರೂ ಸಾಧಕ ತನ್ನ ಅಧಿಕಾರಕ್ಕನುಗುಣವಾಗಿ ಶಾಸ್ತ್ರವಿಹಿತ ಅಗ್ನಿಹೋತ್ರವನ್ನು, ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸೋದು, ದಾನಾದಿ ಶುಭ ಕರ್ಮಗಳ ಅನುಷ್ಠಾನ ಮಾಡದೆ ಕೇವಲ ಅವನೇನು ಮಾಡ್ತಾನೆ, ಆತ್ಮ ಸಂಯಮ ಮಾಡೋದು. ಅಂದರೆ ಈಗ ಶಾಸ್ತ್ರಗಳಲ್ಲಿ ಬ್ರಾಹ್ಮಣನಿಗೆ, ಕ್ಷತ್ರಿಯರಿಗೆ ಕೆಲವೊಂದು ಅವರವರ ಒಂದು ವರ್ಣಕ್ಕೆ ಅನುಗುಣವಾಗಿ, ಆಶ್ರಮಕ್ಕೆ ಅನುಗುಣವಾಗಿ ಕೆಲವೊಂದು ಶಾಸ್ತ್ರವಿಹಿತ ಕರ್ಮಗಳಿರುತ್ತಲ್ವ, ಅದನ್ನು ಯಾವುದನ್ನೂ ಮಾಡದೆ ಬರೀ ಅವನು ಆತ್ಮ ಸಂಯಮ, ಶಾಸ್ತ್ರದ ಅಧ್ಯಯನ, ತತ್ವ ವಿಚಾರ ಮತ್ತು ಯೋಗ ಸಾಧನೆ, ಇದರ ಮೂಲಕ ವಿವೇಕ ವಿಜ್ಞಾನ ಸಂಬಂಧಿ ಶುಭ ಕರ್ಮಗಳಿಂದ ಯಾವುದಾದ್ರೂ ಒಂದರ ಅನುಷ್ಠಾನ ಮಾಡಿದ್ರೆ ಅವನು ಶುಭ ಕರ್ಮಗಳನ್ನೆಲ್ಲ ಬಿಟ್ಟುಬಿಟ್ಟಿದ್ದಾನೆ ಅಂತ ನಾವು ತಿಳ್ಕೋಬಾರದು. ಆದರೆ ಅದಕ್ಕಿಂತ ಒಂದು ಶ್ರೇಷ್ಠ ಕಾರ್ಯವನ್ನು ಅವನು ಮಾಡ್ತಾ ಇದ್ದಾನೆ ಅಂತ ತಿಳ್ಕೋಬೇಕು ಅನ್ನುವಂಥ ಭಾವನೆಯನ್ನು ಇಲ್ಲಿ ತೋರಿಸಿದ್ದಾನೆ. ಈಗ ಮನೆಯಲ್ಲಿ ದೇವರ ಪೂಜೆ ಮಾಡಲಿಲ್ಲ ಅವನು, ಅಥವಾ ಪ್ರತಿನಿತ್ಯ ಮಾಡುವಂಥ ವಿಧಿ ಕರ್ಮಗಳಿರುತ್ತಲ್ಲ ಅದನ್ನು ಮಾಡಲಿಲ್ಲ ಅವನು, ಅದನ್ನು ಬಿಟ್ಟು ಅವನು ಶಾಸ್ತ್ರದ ಅಧ್ಯಯನ ಮಾಡ್ತಾ ಇರ್ತಾನೆ ಅಂತ ಇಟ್ಕೊಳ್ಳಿ. ಆಗ ಬೇರೆಯವ್ರ ಮನೇಲಿರೋರು ಏನು ಯೋಚನೆ ಮಾಡ್ತಾರೆ, ಒಂದು ಪೂಜೆ ಪುನಸ್ಕಾರನೇ ಮಾಡಲ್ಲ, ಆದರೆ ಯಾವಾಗ ನೋಡಿದ್ರು ಪುಸ್ತಕ ಇಟ್ಕೊಂಡು ಕೂತಿರ್ತಾನೆ, ಇದನ್ನೇ ಮಾಡೋದಿಲ್ಲ, ಇನ್ನು ಅದನ್ನು ಮಾಡಿ ಏನು ಪ್ರಯೋಜನ ಅವನು, ಅಥವಾ ಅವನಿಗೇನು ಭಯಭಕ್ತಿನೇ ಇಲ್ಲ, ಅವನು ಇದನ್ನೆಲ್ಲ ಬಿಟ್ಬಿಟ್ಟಿದ್ದಾನೆ, ಆ ರೀತಿ ನಾವು ತಿಳ್ಕೋಬಾರ್ದು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ದ್ರವ್ಯಯಜ್ಞ ಅದನ್ನು ಕೂಡ ಮಮತೆ, ಆಸಕ್ತಿ, ಫಲೇಚ್ಛೆಯನ್ನು ಬಿಟ್ಟು ಜ್ಞಾನಪೂರ್ವಕವಾಗಿ ಮಾಡಿದಾಗ ಮಾತ್ರನೇ ಅದು ಮುಕ್ತಿಗೆ ಕಾರಣವಾಗುತ್ತೆ. ಇಲ್ಲ ಅಂತಂದರೆ ಅದು ಕೂಡ ಬಂಧನಕ್ಕೆ ಕಾರಣವಾಗುತ್ತೆ. ಮತ್ತು ಮೇಲೆ ಹೇಳಿರುವಂಥ ಸಾಧನೆಗಳಲ್ಲಿ ತೊಡಗಿರುವಂಥ ಮನುಷ್ಯ ಸ್ವರೂಪದಿಂದನೇ ಅವನು ವಿಷಯಗಳ ತ್ಯಾಗವನ್ನು ಮಾಡ್ತಾನೆ. ಅವನು ಬೇರೆ ಏನು ಮಾಡಲಿಲ್ಲ ಅಂತಂದ್ರು ಅವನು ವಿಷಯಗಳನ್ನೇ ಬಿಟ್ಟುಬಿಟ್ಟಿರ್ತಾನೆ, ಆ ವಸ್ತುಗಳೇ ಬೇಕಾಗಿಲ್ಲ ಅವನಿಗೆ. ಅವರ ಕಾರ್ಯದಲ್ಲಿ ಹಿಂಸೆ, ದೋಷ ಇದ್ಯಾವುದು ಕೂಡ ಸ್ವರೂಪದಿಂದನೇ ಇರೋದಿಲ್ಲ. ಅದಕ್ಕೋಸ್ಕರನೇ ಅವರು ಉತ್ತಮರಾಗಿದ್ದಾರೆ. ಅವರು ಪೂಜೆ, ಹವನ, ಹೋಮ ಇದು ಯಾವುದು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಅವರು ಭಗವಂತನ ವಿಚಾರಗಳಲ್ಲೇ ಮುಳುಗಿರ್ತಾರೆ. ಆಧ್ಯಾತ್ಮಿಕ ಸಾಧನೆ ಮಾಡ್ತಿರ್ತಾರಲ್ವ, ಸ್ವಾಧ್ಯಾಯ ಮಾಡೋದು, ಜ್ಞಾನವನ್ನು ತಿಳ್ಕೊಳ್ಳೋದು, ಅದು ಕೂಡ ಒಳ್ಳೆಯದೇನೆ. ಯಾಕೆಂದರೆ ಅವರಲ್ಲಿ ಯಾವುದೇ ಹಿಂಸದೋಷಗಳು ಇರೋದಿಲ್ಲ, ಅವರು ಉತ್ತಮರಾಗಿರ್ತಾರೆ. ಯಥಾರ್ಥ ಜ್ಞಾನ ಅಂದರೆ ತತ್ವಜ್ಞಾನದ ಪ್ರಾಪ್ತಿಯಲ್ಲಿ ಭಾವದ ಪ್ರಧಾನತೆ ಇದೆ. ಶಾರೀರಿಕವಾಗಿ ನಾವು ಮಾಡೋದು ಇಂಪಾರ್ಟೆಂಟ್ ಆಗೋದಿಲ್ಲ, ಅಲ್ಲಿ ಭಾವನೆ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಾಂಸಾರಿಕ ವಸ್ತುಗಳ ಅಲ್ಲಿ ವಿಸ್ತಾರತೆ ಅನ್ನೋದು ಇರೋದಿಲ್ಲ. ಇದರಿಂದನೇ ದ್ರವ್ಯಮಯ ಯಜ್ಞಕ್ಕಿಂತ ಜ್ಞಾನ ಯಜ್ಞನೇ ಶ್ರೇಷ್ಠ ಅಂತ ಹೇಳಿದ್ದಾರೆ. ದೇವರ ಮನೇಲಿ ಕೂತ್ಕೊಂಡು ಪೂಜೆ ಮಾಡ್ತಾ ಮಾಡ್ತಾ ಬೇರೆ ಇನ್ಯಾರನೋ ಮನಸ್ಸಲ್ಲಿ ಬೈಕೊಳ್ತಾ ಇದ್ರೆ ಏನು ಪ್ರಯೋಜನ ಆಗುತ್ತೆ? ಅದೇ ನೀವು ದೇವ್ರ ಮನೇಲಿ ಕೂತ್ಕೊಂಡು ಪೂಜೆ ಮಾಡ್ತಾ ಇಲ್ಲ, ಆದರೆ ಕೂತ್ಕೊಂಡು ಭಗವಂತನ ಕಥೆಯನ್ನು ಕೇಳ್ತಾ ಇದ್ದೀರಾ ಅಂತಂದರೆ, ಅದು ಮನಸ್ಸಿಟ್ಟು ಕೇಳ್ತಾ ಇದ್ದೀರಾ ಅಂತಂದರೆ ಅದು ಶ್ರೇಷ್ಠ ಅಂತ ಅನ್ನಿಸ್ಕೊಳ್ಳುತ್ತಲ್ವ. ಅದಕ್ಕೋಸ್ಕರನೇ ಇಲ್ಲಿ ಹೇಳ್ತಾ ಇರೋದು ದ್ರವ್ಯಮಯ ಯಜ್ಞಕ್ಕಿಂತ ಜ್ಞಾನ ಯಜ್ಞವನ್ನು ಶ್ರೇಷ್ಠ ಅಂತ ತಿಳಿಸಿದ್ದಾರೆ ಅಂತಂದ್ಬಿಟ್ಟು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.